ಒಂದು ಪೇರೆಂಟ್ಸ್ಗಳ ಒತ್ತಡ ಮಕ್ಕಳ ಮೇಲೆ ತುಂಬ ಇರುತ್ತೆ. ಅದು ಒಳ್ಳೇದಕ್ಕಂತ ಪೇರೆಂಟ್ಸ್ ಮಾಡೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಹೇಗಿರಬೇಕದು, ಎಷ್ಟಿಗಿರಬೇಕು ಅನ್ನೋದು ಒಂದು. ನಾವು ಏನೇ ವಿದ್ಯಾಭ್ಯಾಸ ಮಾಡ್ತಾಯಿದ್ರು, ಪ್ರಿಪ್ರೇಷನ್ ಮಾಡ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು ಕೂಡ ಅಫರ್ಮೇಷನ್ ಬೇಕು, ಮ್ಯಾನಿಫೆಸ್ಟೇಷನ್ ಬೇಕು ಅಂತಾರೆ. ಅದು ಹೇಗಿರಬೇಕು? ಒಂದು, ನಮ್ಮ ಮಕ್ಕಳಿಗೆ ನಾವೇನೋ ಆಗಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ನಾನು ಎಲ್ಲ ಪೇರೆಂಟ್ಸ್ಗೆ ಹೇಳೋದೇನೆಂದರೆ, ನೀವು ನಿಮ್ಮ ಮಕ್ಕಳು ಏನು ಆಗಬೇಕು ಅಂತ ಅಂದ್ಕೊಂಡಿರಿ ಪರವಾಗಿಲ್ಲ, ಅವರಿಗೆ ಮಾರ್ಗದರ್ಶನ ಮಾಡೋದಷ್ಟೇ ಅಪ್ಪ ಅಮ್ಮಂದರ ಕರ್ತವ್ಯ. ಇದನ್ನು ನಾನೇ ವೈಯಕ್ತಿಕವಾಗಿ ನನ್ನ ಮಗ ಮತ್ತು ಮಗಳಿಗೆ ಮಾಡಿದೆ. ಹೀಗೆ ಆಗಬಹುದು ಅಂತ ಹೇಳಿದ್ದೇ ಹೊರತು, ನೀನು ಇದೇ ಆಗಬೇಕು, ನಾನು ಈ ಥರ ಕನಸ್ಕೊಂಡಿದ್ದೀನಿ ನೀವು ಆಗಬೇಕು ಅಂತ ಆ ಥರ ಆಗಬೇಡಿ ಅಂತ ಹೇಳಿಲ್ಲ. ಅವ್ರಿಗೆ ಏನು ನಿಮ್ಮ ಆಸಕ್ತಿ ಏನಿದೆ ಹಾಗೆ ಹೋಗಿ ಎಂದೇ ಅವರು ತಮ್ಮ ಆಸಕ್ತಿದಾಯಕ ಫೀಲ್ಡ್ಗಳಲ್ಲೇ ಮುಂದುವರಿತಾ ಬಂದಿದ್ದಾರೆ. ನಮ್ಮ ಮೊಮ್ಮಕ್ಕಳಿಗೂ ನಾನು ಅದೇ ಹೇಳ್ತೀನಿ, ನಿಮಗೇನು ಆಸಕ್ತಿ ಇದೆ ಅದು ಅಪ್ಪ ಅಮ್ಮಂದರಿಗೆ ನೀವು ಸರಿಯಾದ ದಾರಿ ತೋರಿಸಿ, ನಿಮ್ಮ ಮಕ್ಕಳಿಗೆ ಒಂದು ದಾರಿ ತೋರಿಸಿ ಅಂತ ಹೇಳ್ತೀನಿ. ಎರಡನೇದು, ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂದರೆ, ನಿಮ್ಮ ಲೈಫಲ್ಲಿ ಏನಾಗಬೇಕು ಅಂತ ನೀವು ತೀರ್ಮಾನ ಮಾಡಬೇಕು. ಆ ತೀರ್ಮಾನ ಈಗಲೇ ಮಾಡಿ, ಮುಂದೆ ಹಾಕಬೇಡಿ. ಯಾವುದೇ ನಾಳೆ ಮಾಡುವ ಕೆಲಸ ಇವತ್ತೇ ಮಾಡಬೇಕು, ಇವತ್ತು ಮಾಡೋ ಕೆಲಸ ಈಗ ಮಾಡಬೇಕು. ಅದನ್ನು ನೆನಪಿಟ್ಕೊಳ್ಳಿ. ಅದೊಂದು ಮಾಡಿದರೆ ಮಾತ್ರ ನಮಗೆ ಸಕ್ಸಸ್ ಸಾಧ್ಯ.